ಫ್ರೆಂಡ್ಸ್, ಬಿಗ್ ಬಾಸ್ ಸೀಸನ್ 10 ಈ ಶೋನಲ್ಲಿ ಭಾರಿ ಪೈಪೋಟಿ ಬರದೆ ಎಲ್ಲವೂ ಜೋರಾಗಿದೆ. ಇನ್ನು ಈ ಬಾರಿ ಶೋ ಯಾರು ಗೆಲ್ತಾರೆ ಎಂಬ ಕುತೂಹಲ ಹೆಚ್ಚಾಗಿದೆ. ಹಾಗಾದ್ರೆ ಯಾರು ಗೆಲ್ಬಹುದು, ಯಾರು ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಯಾರೆಷ್ಟು ವೀಕ್ ಇದ್ದಾರೆ? ಸಂಗೀತ ಶೃಂಗೇರಿ, ವಿನಯ್ ಗೌಡ, ಡ್ರೋನ್ ಪ್ರತಾಪ್, ತುಕಾಲಿ ಸ್ಟಾರ್ ಸಂತು, ವರ್ತೂರ್ ಸಂತೋಷ್, ಮೈಕಲ್ ಅಜಯ್, ನಮ್ರತಾ ಗೌಡ, ಸ್ನೇಹಿತ್ ಗೌಡ, ಪವಿ ಪೊನ್ನಪ್ಪ ಇವರೆಲ್ಲ ಸದ್ಯ ಬಿಗ್ ಬಾಸ್ ಮನೆಯಲ್ಲಿದ್ದು ಇವರಲ್ಲಿ ಯಾರು ಫಿನಾಲೆ ತಲುಪಬಹುದು, ಹಾಗೆ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ. ಫಸ್ಟ್ ಅಲ್ಲಿ ಪವಿ ಪೊನ್ನಪ್ಪ, ಅವಿನಾಶ್ ಶೆಟ್ಟಿ ಕತೆ ಏನು? ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಮನೆ ಕಾಲಿಟ್ಟಿರೋ ಇವರಿಬ್ರು ಆದಷ್ಟು ಬೇಗ ನಾಮಿನೇಟ್ ಆಗೋದು ಪಕ್ಕ. ಇನ್ನು ನೆಕ್ಸ್ಟ್ ತುಕಾಲಿ ಸ್ಟಾರ್ ಸಂತು, ಇವರು ಇನ್ನೂ ಹೆಚ್ಚಿಗೆ ನಗಿಸ್ತಾ ಇನ್ನೂ ಹೈಲೈಟ್ ಆಗಬೇಕು, ಇಲ್ಲ ಅಂದ್ರೆ ಹೊರಗೆ ಬೀಳ್ತಾರೆ. ಇನ್ನು ನಮ್ರತಾ ಗೌಡ ಅವರು ಸ್ನೇಹಿತ ಜೊತೆಗಿನ ಫ್ರೆಂಡ್ಶಿಪ್ ವಿಚಾರವಾಗಿ ಸೌಂಡ್ ಮಾಡ್ತಿದ್ದಾರೆ. ಇನ್ನು ಮುಂಬರುವ 3 ವಾರದಲ್ಲಿ ಹೊರಬರೋ ಸಾಧ್ಯತೆ ಹೆಚ್ಚಿದೆ. ಇನ್ನು ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುನ್ನ ಸಿಕ್ಕಾಪಟ್ಟೆ ನೆಗೆಟಿವ್ ಇತ್ತು ಅವ್ರ ಬಗ್ಗೆ. ಆಮೇಲೆ ಅವರ ತಾಳ್ಮೆಯಿಂದ ಅದು ಪಾಸಿಟಿವ್ ಆಗಿ ಬದಲಾಯಿತು. ಪ್ರತಾಪ್ ಅವರ ಬುದ್ಧಿವಂತಿಕೆ, ತಾಳ್ಮೆ, ವಿನಯ ಎಲ್ಲವೂ ವೀಕ್ಷಕರ ಮನಗೆತ್ತು. ಸಂಗೀತ ಶೃಂಗೇರಿ ವಿಚಾರಕ್ಕೆ ಬಂದ್ರೆ 6 ವೀಕ್ಸ್ ಕಾರ್ತಿಕ್ ಜೊತೆ ಫ್ರೆಂಡ್ಶಿಪ್ ಮಾಡಿದ ಸಂಗೀತ ಆಮೇಲೆ ವಿನಯ್ ಟೀಮ್ಗೆ ಹೋಗಿದ್ರು. ಈಗ ಮತ್ತೆ ಕಾರ್ತಿಕ್ ಟೀಮ್ಗೆ ಬಂದಿದ್ದಾರೆ. ಇನ್ನು ಸಂಗೀತ ಅವರು ಮುಂದೆ ಏನ್ ಪ್ಲಾನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇವ್ರು ಖಂಡಿತವಾಗಿಯೂ ಫಿನಾಲೆಗೆ ಹೋಗುವ ಸ್ಪರ್ಧಿ, ಡೌಟೇ ಬೇಡ. ಇನ್ನು ಮಣ್ಣಿನ ಮಗ ಮೈಕಲ್ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ಕಲಿತು ಎಲ್ಲರ ಮನವನ್ನ ಗೆದ್ದಿದ್ದಾರೆ. ಆದರೆ ಅವರಿಗೆ ಹೇಗೆ ಆಟ ಆಡ್ಬೇಕು ಅನ್ನೋದು ಗೊತ್ತಿಲ್ಲ. ಇನ್ನು 4 ವಾರಗಳಲ್ಲಿ ಇವರು ಹೊರಗೆ ಹೋಗ್ಬೋದು ಅನ್ಸುತ್ತೆ. ಇನ್ನು ಕಾರ್ತಿಕ್ ಬಗ್ಗೆ ಇವರು ಕೂಡ ಉತ್ತಮ ಸ್ಪರ್ಧಿಯಾಗಿದ್ದು ಇವರು ಕೂಡ ಫಿನಾಲೆಗೆ ಹೋಗ್ಬೋದು. ವಿನಯ್ ಗೌಡ ಅಗ್ರೆಸಿವ್ ಆಟಗಾರರಾಗಿರುವ ವಿನಯ್ ಗೌಡ ಟಾಸ್ಕ್ ಚೆನ್ನಾಗಿ ಆಡ್ತಾರೆ, ಫಿನಾಲೆಗೆ ಹೋಗ್ಬೋದು, ಆದರೆ ಟ್ರೋಫಿ ಗೆಲ್ಲೋದು ಡೌಟ್. ಸೊ ಇದಿಷ್ಟು ಈ ವಿಡಿಯೋ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.